ಅಲ್ಲಿ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲ ಕಳ್ಕೊಂಡು ನಾವೆಲ್ಲ ಏನಾಗ್ಬಿಟ್ಟಿವಿ ಅಂದ್ರೆ ಗಡಿಯಾರದಂಗ ಸುಮ್ ತಿರುಗೋದು ಅಷ್ಟೇ. ರುಚಿ ಗೊತ್ತಿಲ್ಲ, ಕೈ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಗಡಿಯಾರ ಹಗಲ ರಾತ್ರಿ ಹೆಂಗ್ ತಿರುಗುತ್ತದ ಅಷ್ಟು ಮಾತ್ರ ಗೊತ್ತು. ಬದುಕಿನೊಳಗೆ ನಾವ್ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡ್ಕೊಂಡು ಬಂದಿದ್ರ ಜನ ನೋಡ್ತಾರೆ. ಮರಾವೆ ಪಂಡ್ ಕೀರ್ತಿ ರಿಪುರಾವೆ. ಏನ್ ಉಳಿಬೇಕಂದ್ರೆ ಮಾಡಿರ್ತಕ್ಕಂಥ ಕೆಲಸ, ಆಡಿರ್ತಕ್ಕಂಥ ಮಾತ ಜೀವನದೊಳಗೆ ಉಳಿಬೇಕು. ಪ್ರತಿಯೊಬ್ಬರು ನಾವು ಎರಡು ಮಾತು ನೆನಪಿಡ್ಬೇಕು, ಎರಡು ಮಾತು ನೆನಪು ಹಾರಬೇಕು. ಏನು ಎರಡು ಮಾತು ನೆನಪಿಡ್ಬೇಕು? ಒಂದನೇದು ದೇವರ ಅದಾನ ನೆನಪಿಡ್ಬೇಕು, ಎರಡನೇದು ಹುಟ್ಟಿರ್ತಕ್ಕಂಥ ಜೀವಿಗೆ ಮರಣ ಅದ ನೆನಪಿಡ್ಬೇಕು. ಒಂದನೇದು ದೇವರ ಅದಾನ, ಎರಡನೇದು ಮರಣ ಅದ. ಏನು ನೆನಪು ಹಾರ್ಬೇಕಂದ್ರ ನಮಗ ಅಪಕಾರ ಆಗಿದ್ದ ನೆನಪು ಹಾರ್ಬೇಕು, ನಾವು ಯಾರಿಗಾರು ಉಪಕಾರ ಮಾಡಿದ ನೆನಪು ಹಾರ್ಬೇಕು. ಆಗಲೇ ಶಾಸ್ತ್ರಿ ಹೇಳಿದ್ರು ಅವರು, ದೇವ್ರು ನಿನ್ನಲ್ಲೇ ಅದಾನ. ತಾವು ಭಜನೊಳಗೆ ಹಾಡ್ತಾರೆ, ಶಿವ ನಿನ್ನಲ್ಲಿ ಆನ ನೀ ನೋಡಿಲ್ಲ, ಅವ ಎಲ್ಲೆಲ್ಲೇನೂ ಇಲ್ಲ. ಪರಮಾತ್ಮ ಎಲ್ಲಿದಾರಂದ್ರೆ ಹುಡುಕುವ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಪರಮಾತ್ಮ ಎಲ್ಲಿ ಕುಂತಾರಂದ್ರೆ ಯಾರು ಹುಡುಕಾಡ್ತಾರ ಹೊರಗೆ ಅವ್ರ ಆತ್ಮ ಪರಮಾತ್ಮ ಒಳಗೆ ಕುತ್ಕೊಂಡಿರ್ತಾರಂತ. ಒಂದು ಸಲ ದೇವ್ರ ಅದಾನ ಅನ್ನೋದಕ್ಕೆ ಒಂದು ನಡೆದ ಘಟನೆ ಹೇಳ್ತೇನೆ ನಾನು. ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು. ಮುಂಬೈ ಒಳಗೆ ಒಬ್ಬ ಮಂಡಿಗೆ ಡಾಕ್ಟರ್ ಅಂತಿದ್ದ. ಮಂಡಿಗೆ ಡಾಕ್ಟರ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್. ಅವ ದೇವರನ್ನ ನಂಬಿಸಿದ್ದಲ್ಲ, ದೇವ್ರಿಲ್ಲ ಅಂತಿದ್ದ. ದೇವ್ರಿಲ್ಲ. ಹಂಗ ಬದುಕನ್ನು ಮಾಡ್ಬೇಕಾದಾಗ ಅವನಿಗೆ ಒಂದ್ ದಿವಸ ದೆಹಲಿಯಿಂದ ಲೆಟರ್ ಬರ್ತದೆ, ನೀನು ಒಳ್ಳೆ ಡಾಕ್ಟರ್ ಇದ್ದಿ, ನಿನಗ ಭಾರತ ರತ್ನ ಪ್ರಶಸ್ತಿ ಕೊಡ್ತೀವಿ, ದಿಲ್ಲಿಗೆ ಬರ್ಬೇಕಂತ ಡೇಟ್ ಕೊಡ್ತಾರೆ. ಭಾರತ ರತ್ನ ಪ್ರಶಸ್ತಿ ಬಹಳ ದೊಡ್ಡ ಪ್ರಶಸ್ತಿ ಅದು, ಎಲ್ಲರಿಗೂ ಸಿಗಂಗಿಲ್ಲ. ಡಾಕ್ಟರ್ ಬಹಳ ಖುಷಿ ಆಯ್ತು. ಖುಷಿಯಾಗಿ ಅವ ಏನ್ ಮಾಡ್ದ, ಎಂದ ತಾರೀಕು ಅದಕ್ಕಿಂತ ಒಂದು ವಾರ ಮುಂಚಿತವಾಗಿ ದಿಲ್ಲಿಗೆ ಹೋಗಿ ಇರ್ಬೇಕು ಅಡ್ವಾನ್ಸ್. ಆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕು. ಅಡ್ವಾನ್ಸ್ ವಿಮಾನ ಟಿಕೆಟ್ ತೆಗಿಸದ ಹೋಗಿ ಏರ್ಪೋರ್ಟ್ ದೊಳಗೆ ಕೂತ್ಕೊಂಡ. ತಾಸು ಕೂತ, 2 ತಾಸು ಕೂತ, ವಿಮಾನ ಬರ್ಲಿಲ್ಲ. ಅನೌನ್ಸ್ಮೆಂಟ್ ಮಾಡಿದ್ರು, ವಿಮಾನ ಕ್ಯಾನ್ಸಲ್ ಆಗಿದೆ. ಓಡಿ ಅವ್ರ ರೈಲ್ವೆ ಸ್ಟೇಷನ್ ಬಂದ. ರೈಲ್ವೆ ಕೆರೆ ಹೋಗ್ಬೇಕು. ಟಿಕೆಟ್ ತರಿಸಿದ ಕುತ್ಕೊಂಡ ಅಲ್ಲೇ ಕುತ್ಕೊಂಡ್ರು ಕೂಡ ಟ್ರೈನ್ ಬರ್ಲಿಲ್ಲ. ಬಹಳ ನಿರಾಸಕ್ತಿಯಿಂದ ಓಡಾಡಿ ಎಲ್ಲಿ ಬಂದ್ರ ಒಂದು ಕಾರ್ ಗಾಡಿ ತಗೊಂಡು ಬೈ ರೋಡ್ ಹೋಗೋ ಸಲುವಾಗಿ ಕಾರ್ ಗಾಡಿ ಕುತ್ಕೊಂಡು ನಡೆದ. ಒಟ್ಟು ಅದು ಪ್ರಶಸ್ತಿ ಬಿಡಬಾರ್ದು, ಪ್ರಶಸ್ತಿ ತಪ್ಪಿಸಬಾರ್ದು, ನಾವು ತಗೋಬೇಕು ಪ್ರಶಸ್ತಿ. ಒಂದು 20-30 ಕಿಲೋಮೀಟರ್ ಹೋಗಿರ್ಬೇಕು. ದಾರಿ ಒಳಗೆ ಸಿಕ್ಕಾಪಟ್ಟೆ ಮಳೆ ಬಂದು ಗಿಡಗಳು ಮುರಿದು ರೋಡ್ ಮೇಲೆ ಬಂದು ದಾರಿ ಬಂದಾಯ್ತು. ಡ್ರೈವರ್ ಹೇಳ್ದ, ಡಾಕ್ಟರ್ ಸಾಹೇಬ್ರೆ ಗಾಡಿ ಮುಂದೆ ಹೋಗಂಗಿಲ್ಲ, ಗಿಡ ಮುರಿದು ರೋಡ್ ಮೇಲೆ ಬಿದ್ದಾವ, ಹೋಗಾರಂತ. ರಾತ್ರಿ 1 ಗಂಟೆ 2 ಗಂಟೆ ಆಗಿತ್ತು. ಡಾಕ್ಟರ್ ಅಂದ್ರ ಏನ್ ಮಾಡ್ಬೇಕಪ್ಪ, ಬಹುತೇಕ ಪ್ರಶಸ್ತಿ ನನ್ನ ಕೈ ತಪ್ಪಿ ಹೋಗಿ ಕಾಣಿಸ್ತದ. ವಿಚಾರ ಕುತ್ಕೊಂಡಿದ್ದ. ಅವ್ರಿಗೆ ಚಹಾ ಬೇಕಾಗಿತ್ತು, ಚಳಿಯಾಗಿತ್ತು. ಆ ಕಡೆ ನೋಡಿದ ಕತ್ತಲ ಒಂದು ಗುಡ್ಸಲ ಕಾಣ್ತಿತ್ತು. ಗುಡ್ಸಲ್ದಾಗ ದೀಪ ಕಾಣ್ತಿತ್ತು.